ನಮ್ ಜೋಬಲ್ಲಿರೋ ನೋಟು ಮಹಾತ್ಮ ಗಾಂಧೀಜಿ ಹೆಸರು ತೆಗೆದಾಕ್ಬಿಟ್ಟು ನಿಮ್ಮ ಫೋಟೋ ಹಾಕೋಬಿಡಿ ಅಂತ. ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ಪ್ರತಿಯೊಂದು ನೋಟ್ನಲ್ಲೂ ಮಹಾತ್ಮ ಗಾಂಧೀಜಿಯವರ ಫೋಟೋ ಇದೆ. ಅದಕ್ಕೆ ನಾವು ಪಕ್ಷ ಮತ್ತು ಸರ್ಕಾರ ನಾವೆಲ್ಲ ಚರ್ಚೆ ಮಾಡಿ ಗ್ರಾಮ ಪಂಚಾಯತಿಯ ಪ್ರತಿಯೊಂದು ಗ್ರಾಮ ಪಂಚಾಯತಿ ಹೆಸರುಗಳ ಮುಂದೆ ಮಹಾತ್ಮ ಗಾಂಧೀಜಿ ಹೆಸರನ್ನ ಇಟ್ಟು ಆ ಊರಿನ ಗ್ರಾಮ ಪಂಚಾಯತಿ ಅಂತೇಳಿ ಮಾಡಬೇಕು ಅಂತೇಳಿ ಆ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ನಿಮ್ದು ಯಾವ್ದಾದ್ರು ಒಂದು ಪಂಚಾಯತಿ ಇರಲಿ, ಆ ಗ್ರಾಮ ಪಂಚಾಯತಿ ಹೆಸರು ಪಕ್ಕ ಈಗ ಕೋಲಾರ ಅನ್ಕೊಳ್ಳಿ, ಇಲ್ಲ ಚಿಕ್ಕಬಳ್ಳಾಪುರ ಒಂದು ಹಳ್ಳಿ ಅನ್ಕೊಳ್ಳಿ, ಮಹಾತ್ಮ ಗಾಂಧೀಜಿ ಕೋಲಾರ ಗ್ರಾಮ ಪಂಚಾಯತಿ ಅಂತೇಳಿ ಹೆಸರನ್ನ ನಾಮಕರಣ ಮಾಡುವಂತ ಕೆಲಸ ಇವತ್ತು ನಾವು ಮಾಡಿದ್ದೇವೆ. ಉದ್ಯೋಗ ಖಾತ್ರಿ ಯೋಜನೆ ಇದು ಕಾಂಗ್ರೆಸ್ ಕಾರ್ಯಕ್ರಮ ಮಾತ್ರ ಅಲ್ಲ, ಇಡೀ ದೇಶದ ಕಾರ್ಯಕ್ರಮ, ದೇಶದ ಬಡ ಜನತೆಯ ಕಾರ್ಯಕ್ರಮ. ದೇಶದ ಬಡ ಜನತೆಗೆ ಕೂಲಿ ಕೊಟ್ಟು ಆತ್ಮಧೈರ್ಯ ತುಂಬುವಂತ ಒಂದು ಕಾರ್ಯಕ್ರಮ. ಇವತ್ತು ಮನ್ರೇಗಾವನ್ನ ಮರುಕಳಿಸಿ ಉದ್ಯೋಗ ಹಕ್ಕನ್ನ ಉಳಿಸಿ ಗ್ರಾಮಗಳ ಸ್ವಯಂ ಆಡಳಿತ ಹಕ್ಕನ್ನ ಮರುಸ್ಥಾಪನೆಯನ್ನು ಮಾಡುವಂತ ಉದ್ದೇಶದಿಂದ ಈ ಹೋರಾಟವನ್ನ ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಕನ್ನಡಿಗರ ಮೇಲೆ, ಭಾರತದ ಬಡ ಜನತೆ ಮೇಲೆ ಇದೊಂದು ದೊಡ್ಡ ಅನ್ಯಾಯ ನಡೀತಾ ಇದೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಮ್ಮ ಪಂಚಾಯತಿಗಳಲ್ಲಿ 60% ರಾಜ್ಯ ಸರ್ಕಾರ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. 40% ಬಿಜೆಪಿ ಇರುವಂತ ಯಾವ ರಾಜ್ಯದಲ್ಲೂ ಕೂಡ ಇದನ್ನು ಒಪ್ಪಲಿಕ್ಕೆ ತಯಾರಿಲ್ಲ. ಪಕ್ಕದ ರಾಜ್ಯದ ಚಂದ್ರಬಾಬು ನಾಯ್ಡು ಅವರು ಕೂಡ ನಮ್ಮ ಕೈಲಿ ಕೊಡಕ್ ಆಗಲ್ಲ, ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಅವ್ರಿಗೆ ಎದುರುಕೊಂಡು ಎಲ್ಲಿ ಸರ್ಕಾರ ಬಿದ್ದೋಗ್ಬಿಡ್ತದೋ ಅಂತ ಹೇಳಿ ಅವ್ರಿಗೇನೋ ಒಂದು ಪಾಲಿಶ್ ಮಾಡಿ ಓಟನ್ನು ಹಾಕ್ಸ್ಕೊಂಡ್ರು. ಆದ್ರೆ ಇವತ್ತು ಈ ಬಡ ಜನತೆಯ ಉಳಿಸ್ಕೊಳ್ಳಿಕ್ಕೆ ನಾವು ಕೆಲಸವನ್ನು ನಾವು ಮಾಡಿಕೊಂಡು ಹೋಗಬೇಕಾಗ್ತದೆ. ನಾವು ಇವತ್ತು ಮರ ಕೆಳಗಡೆ ಮರದಿಂದ ಹೂ ಬಿದ್ದೋಗ್ತದೆ, ಬಿದ್ದೋದ ಹೂವನ್ನು ಯಾವತ್ತೂ ಅರಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾವು ಹೊಸ ಶಿಖರಗಳನ್ನು ನೋಡಬೇಕು. ಈ ಉದ್ಯೋಗವನ್ನು ಕೊಡುವಂಥದ್ದು ಪ್ರತಿದಿನದ ಬದುಕಿಗೋಸ್ಕರ, ಪ್ರತಿದಿನ ಹೊಟ್ಟೆಯನ್ನು ತುಂಬಿಸ್ಕೊಳ್ಳಿಕ್ಕೋಸ್ಕರ. ಹಂಗೆ ಇವತ್ತು ಈ ಯೋಜನೆ ಮರಣಶಾಸನವನ್ನ ಇವತ್ತು ಬಿಜೆಪಿಯವರು ಮಾಡಿದ್ದಾರೆ. ಇವತ್ತು ನೀವು ಸುಮ್ಮನೆ ಕೂತ್ಕೊಳ್ಳೋದು ಬೇಡ, ಇವತ್ತು ಬಂದಿದ್ದೀರಿ, ಹೋರಾಟಕ್ಕೆ ಹೆಜ್ಜೆ ಹಾಕಿದ್ದೀರಿ. ಇವತ್ತು ನೀವೆಲ್ಲರೂ ಕೂಡ ಬಡತನದ ಏನು ಅನುಭವ ಇರುವಂತ ಮಾತ್ರ ಅವರಿಗೆ ಅನ್ನದ ಬೆಲೆ ಗೊತ್ತಿದೆ. ಆದ್ರಿಂದ ಕಾಂಗ್ರೆಸ್ ನಮ್ಮ ಬಡ ಜನತೆಯ ಆರ್ಥಿಕ ಶಕ್ತಿಯನ್ನು ತುಂಬುವಂತ ದೃಷ್ಟಿಯಿಂದನೇ ಇವತ್ತು ನಾವು 5 ಗ್ಯಾರಂಟಿಗಳನ್ನು ತೆಗೆದುಕೊಂಡು ಬಂದು, ಅದೇ ರೀತಿ ಉದ್ಯೋಗ ಖಾತ್ರಿ ಗ್ಯಾರಂಟಿ ಇದು. ಬೆಲೆಗಳು ಗಗನಕ್ಕೆ ಹೋಗ್ತಾ ಇತ್ತು, ಆದಾಯ ಪಾತಾಳಕ್ಕೆ ಹೋಗ್ತಾ ಇತ್ತು. ಆ ದೃಷ್ಟಿಯಿಂದನೇ 5 ಗ್ಯಾರಂಟಿಗಳನ್ನು ತಂದು, ನೀವು ಯಾರು ಕೂಡ ಕರೆಂಟ್ ಬಿಲ್ ಕಟ್ತಾ ಇಲ್ಲ, ಉಚಿತವಾಗಿ ನಿಮ್ಮ ಮನೆಯನ್ನ ಬೆಳಗಿಸ್ತಾ ಇದ್ದೇವೆ. ನನ್ನ ತಾಯಂದಿರು ಸೋದರಿಯರೆಲ್ಲ ಉಚಿತವಾಗಿ ಪ್ರಯಾಣ ಬೆಂಗಳೂರಿಗೆ, ದೇವಸ್ಥಾನಗಳಿಗೆ, ನೆಂಟರ ಮನೆಗೆ, ಬೀಗರ ಮನೆಗೆ ಎಲ್ಲ ಕೂಡ ಇವತ್ತು ಮಾಡ್ತಾ ಇದ್ದಾರೆ. 5 ಕೆಜಿ ಅಕ್ಕಿ, ಇನ್ನು ಮೇಲೆ 5 ಕೆಜಿ ಬೇರೆ ಬೇರೆ ಪದಾರ್ಥಗಳನ್ನು ಕೊಟ್ಟು 10 ಕೆಜಿ ಕೊಡುವಂತ ತೀರ್ಮಾನ ನಮ್ಮ ಸರ್ಕಾರ ಮಾಡಿದೆ. ತಾಯಂದಿರ ಮಡ್ಲಿಗೆ 2,000 ರೂಪಾಯಿ ತಿಂಗಳಿಗೆ ಕೊಡುವಂತ ಐತಿಹಾಸಿಕ ತೀರ್ಮಾನ ಬಿಜೆಪಿಯವರೆಲ್ಲ ಟೀಕೆ ಮಾಡ್ತಾ ಇದ್ರು, ನರೇಂದ್ರ ಮೋದಿ ಟೀಕೆ ಮಾಡ್ತಾ ಇದ್ರು. ಈಗ ನಮ್ಮ ಖಾತ್ರಿ ಯೋಜನೆ, ಈ ಪಂಚ ಗ್ಯಾರಂಟಿ ಯೋಜನೆ ಇಡೀ ದೇಶದ ಯೋಜನೆ ಆಗಿದೆ. ಇದನ್ನ ಯಾವ ಕಾರಣಕ್ಕೂ ನಿಲ್ಲಕ್ಕೆ ನಾವು ಬಿಡುದಿಲ್ಲ, ನಿಮ್ ಕೈಯಲ್ಲಿ ನಿಲ್ಸಕ್ಕಾಗ್ಲಿಲ್ಲ. ಬಡವರ ಬದುಕಿಗೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಈ ಸಂದರ್ಭದಲ್ಲಿ ನಾವು ರೂಪಿಸಿದ್ದೇವೆ. ಬಂಧುಗಳೇ, ಹೋರಾಟ ಮಾಡುವನು ಗೆದ್ದೇ ಗೆಲ್ತಾನೆ. ಯಾವ ಕಾರಣಕ್ಕೂ ಸೋಲಿನ ಭಯ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ.
ಹಂಗೆ ಇವತ್ತು ನಾವೆಲ್ಲ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಬದುಕಿನಲ್ಲಿ ಹೆಜ್ಜೆ ಗುರುತನ್ನ ಉಳಿಸ್ಕೊಂಡು ಹೋಗ್ಲೇಬೇಕು ನಾವು. ಸೊ ನಿಮ್ಮ ಹೋರಾಟ ಮೋಕ್ಷಗುಂಡ ಸರ್ ಎಂ ವಿಶ್ವೇಶ್ವರಯ್ಯನವರ ಭೂಮಿ ಇದು. ಈ ಭೂಮಿಲಿ ತ್ಯಾಗವನ್ನ ಮಾಡಿಕೊಂಡು ನೀವೆಲ್ಲ ಸೇರಿ ಕೆಲಸವನ್ನ ಮಾಡಿಕೊಂಡು ಈ ಹೋರಾಟಕ್ಕೆ ಹೆಜ್ಜೆಯನ್ನು ಹಾಕೊಂಡು ಬರ್ತಾ ಇದ್ದೀರಿ. ಈ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಯಾರ ಕೈಲೂ ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. 100 ವರ್ಷ ಆಯ್ತು ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯವನ್ನು ವಹಿಸಿಕೊಂಡು, ಸ್ವಾತಂತ್ರ್ಯದ ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನು ವಹಿಸಿಕೊಂಡು ಇವತ್ತು ನಾವೆಲ್ಲ ಸ್ವಾತಂತ್ರ್ಯ ಬಂದು, ಪ್ರಜಾಪ್ರಭುತ್ವ ಬಂದು, ನಿಮ್ಗೆಲ್ಲ ಸಂವಿಧಾನ ಕೊಟ್ಟು, ರಾಷ್ಟ್ರಧ್ವಜ ಕೊಟ್ಟು, ರಾಷ್ಟ್ರಗೀತೆಯನ್ನು ಕೊಟ್ಟು ಈ ದೇಶದ ಜನರಿಗೋಸ್ಕರ ಇವತ್ತು ನಾವು ಹೋರಾಟವನ್ನು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಅದರಿಂದ ನಾವು ನರೇಗಾ ನಾಶವನ್ನು ಮಾಡಲಿಕ್ಕೆ ಬಿಡೋಲ್ಲ. ರೈತರ ಉದ್ಯೋಗವನ್ನ ಕಿತ್ಕೊಳ್ಳಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಳ್ಳಿಲ್ಲ. ನರೇಗಾರವರ ಸಂವಿಧಾನ ಅಡ್ಡ ಬಿದ್ದಿದ್ರು ಕೂಡ ಅದನ್ನ ಬದಲಾವಣೆ ಮಾಡಕ್ಕೆ ಹೊರಟಿದ್ರು.